ಈಗ 324ನೇ ಕಥೆಯನ್ನು ಕೇಳೋಣ. ಮಾಂಡವ್ಯರು ಅಂತ ಒಬ್ಬ ಋಷಿಗಳಿದ್ದರು. ಅವರಿಗೆ ನಾವು ವಸಿಷ್ಠರ ಸಾಮ್ಯ ಬರಬೇಕು ಅಂತ ಅವರ ಆಸೆ ಬಂದುಬಿಡ್ತು. ವಸಿಷ್ಠರು ಹೇಗಿದ್ದಾರೆ ಅವರಿಗೆ ಸಮಾನನಾಗಬೇಕು ಅಂತ. ಯಾವಾಗಲೂ ತಮಗಿಂತ ದೊಡ್ಡವರಿಗೆ ಸಮಾನನಾಗಬೇಕು ಅಂತ ಬಯಸಬಾರದು. ಅಯೋಗ್ಯ ವೆಚ್ಚದ ಪುರುಷ ಪತತ್ವೇಮನ ಸಂಶಯ ಅಂತ ಹೇಳಿ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾನು ಎತ್ತರಕ್ಕೆ ಏರುತ್ತೇನೆ ಹೇಳಬೇಕೆ ಎಷ್ಟು ಹೊರತು ಅವರಷ್ಟೇ ನಾ ಬರಬೇಕು ಇವರಷ್ಟೇ ನಾ ಬರಬೇಕು ಅಂತ ಬಯಸಿದ್ರೆ ಅದು ದೋಷವಾಗುತ್ತೆ. ಸೋತ್ತಮರ ಸಾಮ್ಯವನ್ನು ಬಯಸುವುದು ಒಂದು ದೋಷ. ಇದರಿಂದ ಅವರಿಗೆ ಅನರ್ಥ ಆಯಿತು. ಇವರು ತಪಸ್ಸು ಮಾಡ್ತಾ ಇದ್ದರು. ಕೆಲವು ಕಳ್ಳರು ಬಂದು ರಾಜನ ಮನೆಯಿಂದ ವಸ್ತುಗಳನ್ನು ಅಪಹರಿಸಿಕೊಂಡು ಬರ್ತಿದ್ರು. ರಾಜ ಬರ್ತಾರೆ, ಅಟ್ಟಿಸಿಕೊಂಡು ಬಂದರು. ಈ ಕಳ್ಳರು ಹೋಗಿ ಮಾಂಡವ್ಯರ ಆಶ್ರಮದಲ್ಲಿ ಅಡಕೊಂಡು ಕೂತರು. ಸಾಮಾನು ಅಲ್ಲೇ ಇತ್ತು. ರಾಜರು ಹುಡುಕಿದಾಗ ಸಿಕ್ಕಿಬಿಟ್ರು. ಈ ಕಳ್ಳರನ್ನು ಹಿಡಿದ್ರು, ವಸ್ತುವನ್ನು ಹಿಡಿದ್ರು. ಈ ಮಾಂಡವ್ಯರು ಕೂಡ ಕಳ್ಳರ ಗುಂಪಿನಲ್ಲಿ ಸೇರಿದ್ರು ಅಂತ ತಿಳ್ಕೊಂಡ್ರು. ಇವ್ರು ಹೇಳಿದ್ರು, ಋಷಿಗಳೇ ಇಲ್ಲಿ ಕಳ್ಳರು ಬಂದ್ರ ಅಂತ 2-3 ಸರಿ ವಿಚಾರಿಸಿದ್ರು. ಇವರು ಅಸಂಪ್ರಜ್ಞ ಸಮಾಧಿ ವ್ಯವಸ್ಥೆಯಲ್ಲಿ ಇದ್ದಾರೆ. ಇವರಿಗೆ ಎಚ್ಚರ ಇಲ್ಲ, ಅಷ್ಟು ಏಕಾಗ್ರತೆಯಲ್ಲಿ ಧ್ಯಾನ ಮಾಡ್ತಿದ್ದಾರೆ. ಹೀಗಾಗಿ ಅವರು ಉತ್ತರ ಕೊಟ್ಟಿಲ್ಲ. ಇವರು ಕಳ್ಳ ಅಂತ ತಿಳ್ಕೊಂಡು ಅವ್ರನ್ನ ಎತ್ಕೊಂಡು ಹೊಟ್ಟೋಗ್ಬಿಟ್ರು. ರಾಜ ಹೇಳಿದ್ರು, ಎಲ್ಲರೂ ಶೂಲಕ್ಕೆ ಹಾಕಿರಿಂದ. ಕಳ್ಳರನ್ನು ಶೂಲಕ್ಕೆ ಹಾಕಿದ್ರು, ಇವರನ್ನು ಶೂಲಕ್ಕೆ ಹಾಕಿದ್ರು. ಆದರೆ ಶೂಲದಲ್ಲಿ ಅಂದರೆ ಆಸನದಲ್ಲಿ ಕುತ್ತಿಗೆ ಮೇಲೆ ಬಂದುಬಿಟ್ಟಿದೆ. ಆ ಶೂಲದಲ್ಲಿ ಕೂತ್ಕೊಂಡೇ ತಪಸ್ಸು ಮಾಡ್ತಿದ್ದಾರೆ ಅವರು. ಎಚ್ಚರ ಇಲ್ಲ. ಆಮೇಲೆ ಎಲ್ಲ ಎಚ್ಚರ ಬಂತು. ಇತರ ಋಷಿಗಳೆಲ್ಲ ಬಂದು ಪಕ್ಷಿಗಳ ರೂಪದಲ್ಲಿ ಬಂದು ಹೇಳ್ತಾರೆ, ನಿಮ್ಗೆ ಯಾಕೆ ಇಂಥ ಅವಸ್ಥೆ ಬಂತು ಋಷಿಗಳೇ? ನಾ ಏನು ಹೇಳಪ್ಪ, ನಮ್ಮ ಪ್ರಾರಬ್ಧ ಅನುಭವಿಸಬೇಕಾಗ್ತದೆ ನೋಡಿ. ಮಾರನೇ ದಿವಸ ಬಂದು ನೋಡಿದ್ರೆ ಎಲ್ಲ ಕಳ್ಳರ ಹೆಣವನ್ನೇ ಎತ್ತಿ ಹಾಕ್ತಾರೆ. ಆ ಋಷಿಗಳು ಮಾತ್ರ ಜೀವಂತರಾಗಿರೋದು ಗೊತ್ತಾಯಿತು. ನಂತರ ರಾಜ ಮಂತ್ರಿಗಳನ್ನು ಪುರೋಹಿತರನ್ನು ಕರ್ಕೊಂಡು ಬಂದ, ಕ್ಷಮಾಪಣೆ ಬೇಡಿಕೊಂಡ. ಆ ಶೂಳದಿಂದ ತೆಗೆದಾಕ್ತಾನೆ. ಅವ್ರು ಹೇಳ್ತಾನೆ, ಎಲ್ಲಿದ್ದೇನೆ ನಾನು? ನೀವು ಶೂಳದಲ್ಲಿ ಇದ್ದೀರಿ ಸ್ವಾಮಿ, ತೆಗೆದಾಕ ನನ್ನನ್ನು. ತೆಗಿತಾರೆ. ಅದರ ಕುತ್ತಿಗೆ ಒಂದಿಷ್ಟು ಭಾಗ ಬರಲೇ ಇಲ್ಲ, ಪಟ್ಟ ಮುರಿದೋಯ್ತು ಅದು. ಸ್ವಾಮಿ ಅದು ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ದ ರಾಜ. ಇರಲಿ ಬಿಡು, ಪುಷ್ಪದ ಬುಟ್ಟಿ ಇಟ್ಟುಕೊಳ್ಳಿಕ್ಕಾಗುತ್ತೆ. ಅಂದ್ರಿಂದ ಅವರಿಗೆ ಆಣಿ ಮಾಂಡವ್ಯರು ಅಂತ ಹೆಸರು ಬಂತು. ಸೀದಾ ಯಮಲೋಕಕ್ಕೆ ಹೋದರು. ಯಮ, ನನಗೆ ಯಾಕೋ ಶೂಲಾರೋಪ ಆಯಿತೋ? ಯಮ ಏನು ಮಾಡ್ದ, ಅವ್ರ ಹತ್ರ ತುಂಬ ಪುಣ್ಯ ಇದೆ, ಅವ್ರ ಹತ್ರ ಶಾಪ ತಗೊಂಡ್ರೆ ಆ ಪುಣ್ಯ ಎಲ್ಲ ನಂಗೆ ಬಂದುಬಿಡುತ್ತೆ ಅಂತ ಹೇಳಿ, ಸ್ವಾಮಿ ನೀವು ಪತಂಗ ಇದೆಯಲ್ಲ ಪತಂಗ, ಅದನ್ನು ತೆಗೆದು ಅದಕ್ಕೆ ಮುಳ್ಳು ಚುಚ್ಚುತ್ತಾ ಇದ್ರಿ. ಆಸರಕ್ಕೆ ಚುಚ್ಚಿ ಬಾಯಿ ಮುಖ ತಗೊಳ್ತಾ ಇದ್ರಿ, ಸಾಯಿಸ್ತಾ ಇದ್ರಿ. ಅದಕ್ಕೆ ನಿಮಗೆ ಇಂಥ ಒಂದು ಶೂಲಾರೋಪ. ಯಾವಾಗ ಮಾಡಿದ್ದೇನೆ? ಚಿಕ್ಕ ವಯಸ್ಸಲ್ಲಿ, ಬಾಲ್ಯಾವಸ್ಥೆಯಲ್ಲಿ. ಏನು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಪಾಪನ, ಇಷ್ಟು ದೊಡ್ಡ ಶಿಕ್ಷೆಯ? ಸುಳ್ಳು ಹೇಳ್ತಿದ್ಯಾ ನೀನು ಶೂದ್ರನಾಗಿ ಹೋಗು, ಶಾಪ ಕೊಟ್ಬಿಟ್ರು. ವಾಸ್ತವಿಕವಾಗಿ ವಸಿಷ್ಠರ ಸಾಮ್ಯವನ್ನು ಅಪೇಕ್ಷೆ ಪಟ್ಟ ಕಾರಣ ಅವರಿಗೆ ಶೂಲಾರೋಪ ಆದದ್ದು. ಅದು ಸುಳ್ಳಲ್ಲ, ಯಮಧರ್ಮ ಸುಳ್ಳು ಹೇಳಿಲ್ಲ. ಅದನ್ನು ಮರೆಮಾಚಿ ಇನ್ನೊಂದನ್ನು ಹೇಳಿದ ಅಷ್ಟೇ. ಸುಳ್ಳು ಹೇಳಿದ್ಯಾ, ಶೂದ್ರನಾಗರು ಹೇಳಿದ ಕಾರಣ ಏನಾಯಿತು? ಇವರ ಪುಣ್ಯವೆಲ್ಲ ಯಮನಿಗೆ ಹೊಟ್ಟಬಿಡ್ತು. ವಿದುರನಾಗಿ ಹುಟ್ಟಿದ, ವಿದುರನಾಗಿ. ಅಂದ್ರಿಂದ ಒಂದು ಮಾತು ಹೇಳ್ತಾರೆ, 14 ವಯಸ್ಸಿನ ಕೆಳಗಿನ ಮಕ್ಕಳು ಮಾಡುವ ಪಾಪಗಳಿಗೆ ಅವರು ಭಾಗಿಗಳಾಗುವುದಿಲ್ಲ. 14 ವಯಸ್ಸಿನ ಮೇಲೆ ಏನು ಪಾಪ ಮಾಡಿದ್ರು ಅದಕ್ಕೆ ಮಾತ್ರ ಭಾಗಿಗಳಾಗಲಿ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಾಂಡವ್ಯರು. ಹೀಗೆ ಮಾಂಡವ್ಯರು ಬಹಳ ತಪಸ್ಸುಗಳಾಗಿದ್ದರು. ಇಂಥ ಮಾಂಡವ್ಯರಿಗೆ ನಮಸ್ಕರಿಸಿ 324ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.